ಇವತ್ತು ನಾನು ಕರಾವಳಿ ತೀರದಲ್ಲಿ ಹುಟ್ಟಿದ ಮಗುವನ್ನು ತೊಟ್ಟಿಲಿಗೆ ಹಾಕುವ ಸಮಯದಲ್ಲಿ ಮಾಡುವಂತಹ ಒಂದು ಸಂಪ್ರದಾಯದ ಬಗ್ಗೆ ತಿಳಿಸಬೇಕು ಅಂತ ಅಂದ್ಕೊಂಡಿದ್ದೇನೆ. ನಮ್ಮ ಕರಾವಳಿ ಭಾಗದಲ್ಲಿ ಮಗುವನ್ನು ತೊಟ್ಟಿಲಲ್ಲಿ ಇಡುವ ಸಂದರ್ಭ ತಲೆಯ ಭಾಗದಲ್ಲಿ ಗುಂಡಪ್ಪ ಅಂತ ಹೇಳಿ ಒಂದು ಸಣ್ಣ ಕಲ್ಲು ಹಾಗೂ ಕಾಲಿನ ಬಳಿ ಸಿಪ್ಪೆಯಿಂದ ಕೂಡಿದ ತೆಂಗಿನಕಾಯಿಯನ್ನು ಇಟ್ಟು ಮಗುವನ್ನು ಮಲಗಿಸಿ ಜೋಗುಳ ಹಾಡುತ್ತಾರೆ. ಹಾಗೆ ಸಂಪ್ರದಾಯ ಇದೆ. ಈ ಗುಂಡಪ್ಪನನ್ನು ತೊಟ್ಟಿಲಿಗೆ ಯಾಕೆ ಇಡುತ್ತಾರೆ ಅನ್ನೋದಕ್ಕೆ ಅರ್ಥ ಇದೆ. ಹೀಗೆ ಮಾಡುವುದರಿಂದ ಮಗು ಗುಂಡು ಕಲ್ಲಿನ ಹಾಗೆ ದಷ್ಟಪುಷ್ಟವಾಗಿ ಇರುತ್ತಾನೆ. ಹಾಗೆಯೇ ತೆಂಗಿನಕಾಯಿ ಒಂದು ಪೂರ್ಣ ಫಲ, ಅಂದರೆ ತೆಂಗಿನಕಾಯಿಯ ಪ್ರತಿ ಭಾಗ ಹೇಗೆ ಉಪಯೋಗಕ್ಕೆ ಬರುತ್ತದೆಯೋ ಹಾಗೆ ಆ ಮಗು ಕೂಡ. ಹಾಗಾಗಿ ಇವತ್ತು ಆ ಗುಂಡಪ್ಪನ ಬಗ್ಗೆ ಇರುವಂತಹ ಒಂದು ಸುಂದರವಾದ ಹಾಡನ್ನು ತಿಳಿದುಕೊಳ್ಳೋಣ. ಜೋ 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 ಗುಂಡ ನಂಡ, ಮಂಡಗಿ ಕಣಕ ಮದ್ದರಿಸೋ ಗುಂಡ, ಜೋ 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 ಬಾಲ ನನ್ನ ಗುಂಡಪ್ಪ ಎತ್ತಾಡಲ ಹೋಗ್ಯಾನ, ವಾಲಿ ಇಟ್ಟವರ ಮನಿಯಾಗ. ವಾಲಿ ಇಟ್ಟವರ ಮನಿಯಾಗ ಗುಂಡಪ್ಪ ಹೂರಣ ರುಬ್ಬಿ ಬರುತ್ತಾನ. ಮತ್ತ ನನ್ನ ಗುಂಡಪ್ಪ ಎತ್ತಾಡಲ ಹೋಗ್ಯಾನ, ತಪ್ಪಲಿಟ್ಟವರ ಮನಿಯಾಗ. ತಪ್ಪಲಿಟ್ಟವರ ಮನಿಯಾಗ ಗುಂಡಪ್ಪ ಚಟ್ಟುಣಿ ರುಬ್ಬಿ ತರುತ್ತಾನ. ಅಜ್ಜಂದಿರೈವರು ಕುಜ್ಜಂದಿರೈವರು ಗೆಜ್ಜೆ ಬಿಂದುಲಿ ಮಾಡಿಸಿ ತಂದಾರು. ಕಾಲಲ್ಲಿ ಕೈಯಿಲ್ಲ ಎಲ್ಲಿಡಬೇಕೆಂದು ನಾರಿ ಅವರವ್ವನ ಕರೆದು ಕೇಳಿದಳು. ಇನ್ನಷ್ಟು ವಿಚಾರಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.